ಸಿದ್ದಾಪುರ ತಾಲೂಕಿನ ಮುಗುದೂರಿನ ಗ್ರಾಮ. ಕಲ್ಗುಡ್ಡೆ ಕೇರಿ, ಹಂಜಿಗಿ, ಹಿರೇಮಗ್ಗಿ, ಸಂಪೆಕೇರಿ ಎಂಬ 5 ಮಜಿರೆಗಳು ಬರ್ತವೆ. ಇಲ್ಲಿಂದ ನಾವು ಯಾವಾಗಲೂ ಕೂಡ ಇಲ್ಲಿ ಆದಿದೇವತೆಗಳನ್ನು ಪೂಜೆ ಮಾಡ್ತೀವಿ. ಈ ಪೂಜೆಯನ್ನು ನಮ್ಮೂರಿನ ಲಿಂಗಾಯತ ಸಮುದಾಯವರು ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವತ್ತಿಗೂ ಕೂಡ ಅವರೇ ಅದನ್ನು ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ. ಈಗ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಅಜ್ಜಮ್ಮನ ಗುಡಿ ಅಂತ. ನಾವು ಈ ಮಳೆಗಾಲದ ಮುನ್ನ ಅಂದರೆ ಆದಿರ ಮಳೆಯ ಮುನ್ನಾ ದಿನದಿಂದ ಈ ಒಂದು ದೇವಸ್ಥಾನಕ್ಕೆ ಮೊದಲ ಪೂಜೆಯನ್ನು ಸಲ್ಲಿಸಿ ಕಾಯಿ ಕಡಿಯೋದು ಅಂತ ಅದರ ಅರ್ಥ. ಆ ಕಾಯಿ ಕಡಿದ ನಂತರ ಈ ಅಜ್ಜಮ್ಮನ ಗುಡಿಯಲ್ಲಿ ಪೂಜೆ ಆದ ನಂತರ ಅದರ ಒಂದು ನೆಕ್ಸ್ಟ್ ಮುಂದಿನ ಒಂದು ಗುರುವಾರ ದಿವಸ ಇಲ್ಲೇ ಪಕ್ಕದಲ್ಲಿರುವ ಮೈಲಮ್ಮನ ಗುಡಿಯಲ್ಲಿ ಮತ್ತೊಂದು ಇವತ್ತಿನ ಏನು ಕಾರ್ಯಕ್ರಮದ ಆದಿರಮಳೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಈ ಆದಿರಮಳೆಯ ಉದ್ದೇಶ ಹಿಂದಿನ ಕಾಲದಲ್ಲಿ ಈ ಒಕ್ಕಲುತನ ಮಾಡುವವರು ಬಿತ್ತಿಗೆ ಮಾಡಿ ಬೆಳೆಯನ್ನು ಬೆಳೆಯುವ ಸಮಯದಲ್ಲಿ ಏನು ಆ ಒಂದು ಭೂಮಿಯಲ್ಲಿ ಕೆಲಸ ಮಾಡಲು ತಾಕತ್ತು ಇರಬೇಕನ್ನೋ ವಿಚಾರಕ್ಕಾಗಿ ಒಂದು ಊಟಕ್ಕಾಗಿ ಒಂದು ಮಾಡಿದಂಥ ಹಸಿವಿನ ಕಾಲದಲ್ಲಿ ಒಂದು ಪೂಜೆ ಪುರಸ್ಕಾರ ರೀತಿಯಲ್ಲಿ ಮಾಡಿದಂಥ ಕಾರ್ಯ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆ ಇವರೆಲ್ಲರೂ ನಮ್ಮೂರಿನ ನಮ್ಮ ಈ ಪೂರ್ತಿ ಮುಗಿದಿರೋ ಗ್ರಾಮಸ್ಥರು ಕಾರಣ. ಇಲ್ಲಿ ಪೂಜೆಯನ್ನು ಆದ ನಂತರ ಇದರ ಒಂದು ಅಂದರೆ ದೇವರಾದಂಥ ಇವರ ಪಾಲಕರಾದಂಥ ಹುಲಿದೇವರು ಇದಕ್ಕೆ ಒಂದು ಕುರಿಯನ್ನು ಕೂಡ ಬಲಿ ಕೊಡ್ತೀವಿ. ಆ ನಂತರ ಇಲ್ಲೇ ಪಕ್ಕದಲ್ಲಿ ಒಂದು ಬಸವಣ್ಣನ ಗುಡಿ ಇದೆ. ಇದು ಸಣ್ಣ ಬಸವಣ್ಣ ಗುಡಿ ಅಂತ ನಾವು ಹೆಸರು ಹೇಳ್ತೀವಿ. ಇಲ್ಲಿ ಸುತ್ತಮುತ್ತ ನೋಡಿದರೆ ಇಲ್ಲಿ ಒಂದು ಗುಡಿ ಇತ್ತು ಎನ್ನುವ ಒಂದು ಪುರಾವೆ ನಮಗೆ ಕಾಣ್ತಾ ಇದೆ. ಆದರೆ ಅದು ನಮಗೆ ಗೊತ್ತಿಲ್ಲ, ನಮ್ಮ ಪೂರ್ವಜರಿಗೂ ಅಷ್ಟೊಂದು ಗೊತ್ತಿಲ್ಲ. ಇವತ್ತಿನ ದಿವಸ ನೋಡಿ ಇಲ್ಲಿರುವಂಥ ಇದೇ ರೀತಿಯ ಗಣೇಶ ಇದು ಬಸವಣ್ಣ ಅಲ್ಲಿ ಇದ್ದಾನೆ. ಅದೇ ರೀತಿಯ ಒಂದು ಚಿಕ್ಕದಾದ ಅದೇ ರೀತಿಯ ಒಂದು ಇದು ಕೂಡ ಇಲ್ಲಿ ಇದೆ. ಅಂದರೆ ಅವತ್ತಿನ ಈ ಒಂದು ಶಿಲ್ಪಕಲೆಕಾರರು ಯಾವ ರೀತಿಯ ಒಂದು ಕಲೆಯನ್ನು ನಮ್ಮಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಂದರೆ ತುಂಬ ವಿಶೇಷವಾಗಿತ್ತು. ಅದೇ ರೀತಿ ಇನ್ನೊಂದು ವಿಶೇಷ ಅಂದರೆ ಈ ದೇವಸ್ಥಾನಕ್ಕೆ ನಾವು ಚಿಕ್ಕವರಿರುವಾಗ ಒಂದು ಸುರಂಗ ಮಾರ್ಗ ಇತ್ತು. ಇವತ್ತು ಅವರು ಯಾರೋ ಒಂದು ಜಾಗದ ಸಮಸ್ಯೆನೂ ಇನ್ನೊಂದು ಕಾರಣದಿಂದ ಅದನ್ನು ಮುಚ್ಚಿರ್ತಾರೆ. ನನ್ನ ಪ್ರಕಾರ ಇಲ್ಲಿ ಸುರಂಗ ಇತ್ತು. ಕೆಲವು ಯಾರೋ ಇಲ್ಲಿರುವ ನಿಧಿಯನ್ನು ಪಡೀಲಿಕ್ಕಾಗಿ ಇಲ್ಲಿಂದ ಸುರಂಗ ಮಾರ್ಗವಾಗಿ ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದರು ಅಂತ ನಮ್ಮ ಹಿರಿಯರು ಹೇಳಿದ್ದು ನಾವನ್ನು ಕೇಳಿದ್ದೀವಿ. ಅದು ಆ ಮಾಡುವ ಟೈಮಲ್ಲಿ ಹಂಪಿಯಿಂದ ಬಂದು ಕೋಣ ಅವರನ್ನು ತಡೆಯುತ್ತಿತ್ತು ಅನ್ನುವ ಒಂದು ಪುರಾಣವನ್ನು ನಮ್ಮ ಹಿರಿಯರು ನಮಗೆ ಹೇಳಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಕೋಣಂಕಲ್ ಭೂತ ಅಂತ ಇದೆ. ಇವತ್ತಿಗೂ ಕೂಡ ಆ ಭೂತಪ್ಪ ತುಂಬ ಸ್ಟ್ರಾಂಗ್ ಆಗಿದೆ. ವರ್ಷಕ್ಕೊಂದು ಸಾರಿ ಅಲ್ಲಿ ಕೂಡ ಕಾರ್ತಿಕ ಮಾಸದಲ್ಲಿ ಪೂಜೆ ನಡೆಯುತ್ತೆ. ಹಾಗೆ 3 ವರ್ಷಕ್ಕೆ ಒಂದು ಸಾರಿ ಪ್ರತಿ ಊರಿನವರು ಗಡಿತಲೆ ಪೂಜೆ ಅಂತ ಕಾರ್ಯಕ್ರಮ ಮಾಡಿದಾಗ ಅಲ್ಲಿಗೂ ಕೂಡ ನಡೀತಾರೆ. ಈ ಹುತ್ತ ತುಂಬ ಹಳೆಯದಾದ ವರ್ಷದ ಹುತ್ತ. ಇದನ್ನೇ ನಾವು ಆ ದೇವರಂತ ನಂಬಿರ್ತೀವಿ. ನಮ್ಮೂರಿನಲ್ಲಿ ಅಜ್ಜಮ್ಮ, ಮೈಲಮ್ಮ ಹಾಗೂ ಹಾಲಮ್ಮ ಎಂಬ 3 ಅಮ್ಮಂದಿರು ಈ ಊರಿನಲ್ಲಿ ನೆಲೆಸಿರ್ತಾರೆ. ಅದ್ರ ಬಗ್ಗೆ ಇರ್ಬೋದು, ಅದು ಅದು ಗೊತ್ತಿಲ್ಲ. ಸುಮ್ಮನೆ ಗೊತ್ತಿಲ್ಲ ಹೇಳಿ ಉಪಯೋಗಿಲ್ಲ. ಹಿರಿಯರು ಹೇಳಿದಷ್ಟು ಕೇಳಬೇಕು.